Hello my dear students, in this particular video I am trying to explaining about the elasticity of demand. Elasticity of demand is one of the important contribution of Alfred Marshall to economic thinking. Alfred Marshall is one of the neoclassical economists who contribute a lot of to the economics, especially the microeconomics. One of the important contributions of Alfred Marshall, that is the who developed a concept of elasticity of demand. Elasticity of demand, that is a mathematical presentation of the price and quantity demanded. We are already aware that when price changes, quantity demanded is also changes. The rate at which the price change is responsible for change in the quantity demanded, that is known as elasticity of demand. Elasticity of demand is a mathematical presentation of the relationship between price and quantity demanded. We are already know that in the law of demand, when price changes, quantity demanded is also changes. There is a inverse relationship between price and quantity demanded according to law of demand. In this particular concept, like that, the elasticity of demand explains that the rate at which price change is responsible for quantity demanded. The rate at which price change is responsible for change in the quantity demanded, that is known as elasticity of demand. Elasticity of demand explains the relationship between the price and quantity demanded. The rate at which the price change is responsible for change in the quantity demanded, that is elasticity of demand. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ JCBM ಕಾಲೇಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಲೆಕ್ಚರ್ನಲ್ಲಿ ನಿಮಗೆ ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕಾದಂಥ ವಿಷಯ ಯಾವುದು ಅಂತ ಹೇಳಿದರೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳೋದು ಅರ್ಥಶಾಸ್ತ್ರಕ್ಕೆ ಆಲ್ಫ್ರೆಡ್ ಮಾರ್ಷಲ್ ನೀಡಿದಂತಹ ಒಂದು ಅದ್ವಿತೀಯವಾದ ಕೊಡುಗೆ. ಆಲ್ಫ್ರೆಡ್ ಮಾರ್ಷಲ್ ಮುಖ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಇವತ್ತೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಹೇಳಿರುವಂಥ ಸಿದ್ಧಾಂತಗಳೇ ಅಂತಿಮ ಎನ್ನುವಂಥ ಒಂದು ಹಂತಕ್ಕೆ ಆಲ್ಫ್ರೆಡ್ ಮಾರ್ಷಲ್ ತನ್ನ ಸಿದ್ಧಾಂತವನ್ನು ಆತ ರೂಪಿಸಿದ್ದಾನೆ. ನಿಮಗೆಲ್ಲ ಗೊತ್ತಿದೆ, 1890ರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಗ್ರಂಥವನ್ನು ಬರೆದುಬಿಟ್ಟು ಆ ಗ್ರಂಥದಲ್ಲಿ ಈ ಒಂದು ಬೇಡಿಕೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಂಶವನ್ನು ಪ್ರಸ್ತಾಪ ಮಾಡಿದ್ದ. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವಂಥ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿದಂಥವರು ಭಾಳ ವೈಜ್ಞಾನಿಕವಾಗಿ ಯಾರು ಅಂತ ಹೇಳಿದರೆ ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ಗಿಂತ ಮೊದಲು ಅನೇಕ ಜನ ಅರ್ಥಶಾಸ್ತ್ರಜ್ಞರು ಪ್ರಯತ್ನವನ್ನು ಪಟ್ಟಿದ್ದರು, ಯಾರೂ ಸಫಲರಾಗಿರಲಿಲ್ಲ. ಆಲ್ಫ್ರೆಡ್ ಮಾರ್ಷಲ್ ಈ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವಂಥ ಪರಿಕಲ್ಪನೆಗೆ ವೈಜ್ಞಾನಿಕವಾದಂಥ ಅರ್ಥವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ಆಲ್ಫ್ರೆಡ್ ಮಾರ್ಷಲ್ ಅವರನ್ನು ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಿದ್ಧಾಂತದ ನಿಜವಾದ ಪ್ರತಿಪಾದಕ ಅಂತ ಹೇಳ್ತಾರೆ. ಹಾಗಾದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಸಾಮಾನ್ಯ ಭಾಷೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಬೇಡಿಕೆಯ ನಿಯಮವನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಅಂದರೆ ಬೇಡಿಕೆಯ ನಿಯಮ ಏನು ಹೇಳುತ್ತೆ? ಬೆಲೆ ಮತ್ತು ಬೇಡಿಕೆಯ ನಡುವೆ ಇರುವಂತಹ ವಿರುದ್ಧವಾದ ಸಂಬಂಧವನ್ನು ಹೇಳುತ್ತೆ. ಅಂದರೆ ಬೆಲೆ ಬದಲಾದಾಗ ಬೇಡಿಕೆಯೂ ಕೂಡ ಬದಲಾಗುತ್ತೆ. ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇದೆ ಎಂಬುದನ್ನು ಬೇಡಿಕೆಯ ನಿಯಮ ನಮಗೆ ತಿಳಿಸುತ್ತೆ. ಆದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವಂಥ ಒಂದು ಪರಿಕಲ್ಪನೆ ನಮಗೇನು ಹೇಳುತ್ತೆ? ಬೆಲೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳು ಬೇಡಿಕೆಯ ಮೇಲೆ ಯಾವ ಪ್ರಮಾಣದ ಬದಲಾವಣೆಗಳಿಗೆ ಕಾರಣವಾಗ್ತವೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಇಲ್ಲಿ ಬೇಡಿಕೆಯ ನಿಯಮಕ್ಕೂ ಮತ್ತು ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟೇ. ಬೇಡಿಕೆಯ ನಿಯಮ ಏನು ಹೇಳುತ್ತೆ? ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧವಿದೆ ಅಂತ ಹೇಳುತ್ತೆ. ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ ಎನ್ನುವಂಥ ವಿಷಯವನ್ನು ತಿಳಿಸುತ್ತೆ. ಆದರೆ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಆಲ್ಫ್ರೆಡ್ ಮಾರ್ಷಲ್ ಅವರಿಂದ ಪ್ರಚಾರಕ್ಕೆ ಬಂದಂಥ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಲ್ಪನೆ ಹೇಳುತ್ತೆ, ಬೆಲೆಯಲ್ಲಿ ಉಂಟಾಗುವ ಬದಲಾವಣೆಗಳು ಬೇಡಿಕೆಯ ಮೇಲೆ ಯಾವ ದರದ ಯಾವ ಪ್ರಮಾಣದ ಬದಲಾವಣೆಗಳಿಗೆ ಕಾರಣವಾಗ್ತವೆ, ಯಾವ ದರದಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಗಳಿಗೆ ಕಾರಣವಾಗ್ತವೆ ಎಂಬುದನ್ನು ನಾವು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ.
ಅಂದರೆ ನಿಮಗೆ ಸಹಜವಾಗಿ ಗೊತ್ತಿದೆ, ಬೆಲೆ ಬದಲಾದ ಕೂಡಲೇ ಬೇಡಿಕೆಯೂ ಕೂಡ ಬದಲಾಗುತ್ತೆ. ಆದರೆ ಆ ಬೆಲೆಯಲ್ಲಿ ಉಂಟಾಗುವಂಥ ಬದಲಾವಣೆಯ ಪ್ರಮಾಣ ಮತ್ತು ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಯ ಪ್ರಮಾಣ ಇವುಗಳನ್ನು ಅಧ್ಯಯನ ಮಾಡುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಪರಿಕಲ್ಪನೆಯಾಗಿದೆ. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಜನರಲ್ ಮೀನಿಂಗ್ ಆಫ್ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. According to a general definition, that is the degree to which quantity demanded responds, the degree to which quantity demanded responds to a change in the price, that is known as elasticity of demand. Elasticity of demand in generally says that the degree to which quantity demanded responds to a change in the price. A change in the price is known as elasticity of demand. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೀವಿ ನಾವು, ಒಂದು ಬೆಲೆಯಲ್ಲಿ ಉಂಟಾಗುವಂತಹ ದರ, ಡಿಗ್ರಿ ಅಂದರೆ ದರ, ಮತ್ತು ಬೇಡಿಕೆಯಲ್ಲಿ ಉಂಟಾಗುವಂತಹ ದರ, ಅವುಗಳ ನಡುವಣ ಸಂಬಂಧವನ್ನು ಇದು ವಿವರಿಸುತ್ತೆ. ಅಕಾರ್ಡಿಂಗ್ ಟು ಜನರಲ್ ಡೆಫಿನೇಷನ್, ದ ಡಿಗ್ರಿ ಟು ವಿಚ್ when price changes in any extent, when price changes in any extent, it leads to change in the quantity demanded. It leads to change in the quantity demanded. The rate at which the price change, it leads to change in the quantity demanded. That is known as elasticity of demand. For example, in a given economy, a given commodity price that is increasing in 10%. 10% increase in the prices of a commodity. When a 10% increase in the prices of the commodity, that is X, because of increasing the 10% of a commodity like X price, 10%, the quantity demanded declines in the 5% or 8%. The relationship between change in the price and change in the quantity demanded, that is explaining under the concept of elasticity of demand. With the help of a simple example, we are trying to understand the concept of elasticity of demand. Generally, when price changes, X is a commodity, the X commodity price that is increasing in 10%. As a consequence of this, quantity demanded is also declining in the 5% or 8%. Because of the change in the price, quantity demanded is also changes. The rate at which the price change, that leads to change in the quantity demanded. The rate at which price change that leads to change in the quantity demanded, that is explaining under the heading of the elasticity of demand. That is a general definition in connection with the elasticity of demand. ನೋಡಿ, ಈಗ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸರಳವಾದಂತಹ ಒಂದು ಸುಲಭವಾದಂಥ ಒಂದು ಎಕ್ಸಾಂಪಲನ್ನು ನೋಡುವ. ಈಗ ಇಲ್ಲಿ ನೋಡಿ, ಎಕ್ಸ್ ಎನ್ನುವಂಥ ಒಂದು ಸರಕಿದೆ. ಎಕ್ಸ್ ಸರಕಿನ ಬೆಲೆಯಲ್ಲಿ 10% ಜಾಸ್ತಿ ಆಗಿದೆ. ಎಕ್ಸ್ ಸರಕಿನ ಬೆಲೆ 10% ಜಾಸ್ತಿ ಆಯಿತು. ಅದರಿಂದ ಬೇಡಿಕೆ ಕೂಡ 8% ಕಡಿಮೆ ಆಗಿದೆ. ಎಕ್ಸ್ ಸರಕಿನ ಬೆಲೆ 10% ಜಾಸ್ತಿ ಆಗಿದೆ, ಬೇಡಿಕೆ ಅಂತ ಹೇಳೋದು 5%, ಅದು 8% ಹೆಚ್ಚಾಗಿದೆ. ಅಂದರೆ ಬೆಲೆಯಲ್ಲಿ ಉಂಟಾದಂಥ ಬದಲಾವಣೆ 10%, ಬೇಡಿಕೆಯಲ್ಲಿ ಉಂಟಾದಂಥ ಬದಲಾವಣೆ ಅಂದರೆ ಅದು 5% ಅಂತ ಇಟ್ಕೊಳ್ಳಿ. ಅಂದರೆ ಏನಾಯಿತು, ಅಲ್ಲಿ ಬೆಲೆಯಲ್ಲಿ ಉಂಟಾದಂಥ ಬದಲಾವಣೆ ಮತ್ತು ಬೇಡಿಕೆಯಲ್ಲಿ ಉಂಟಾದ ಬದಲಾವಣೆ ಸಂಬಂಧ ಈ ರೀತಿ ನಾವು ಹೇಳ್ಬೋದು. 10% ಬೇಡಿಕೆಯಲ್ಲಿ ಉಂಟಾದಂಥ ಬದಲಾವಣೆ, ಬೆಲೆಯಲ್ಲಿ ಉಂಟಾದ ಬದಲಾವಣೆ, ಬೇಡಿಕೆಯಲ್ಲಿ ಉಂಟಾದಂಥ ಬದಲಾವಣೆ 5%. ದಟ್ ಈಸ್ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅಂದರೆ ನೋಡಿ, ಬೆಲೆಯಲ್ಲಿ 10% ಬದಲಾವಣೆ ಆಗಿದೆ, ಬೇಡಿಕೆಯಲ್ಲಿ 5% ಬದಲಾವಣೆ ಆಗಿದೆ. ಅದನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಬೆಲೆಯಲ್ಲಿ ಉಂಟಾದ ಬದಲಾವಣೆ ಮತ್ತು ಬೇಡಿಕೆಯಲ್ಲಿ ಉಂಟಾದ ಬದಲಾವಣೆ ಇವುಗಳ ನಡುವಣ ಸಂಬಂಧವನ್ನು ವಿವರಿಸುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿರುತ್ತೆ. For the sake of better understanding of this particular concept, we are trying to examine some important definition. In connection with the elasticity of demand. The first and foremost definition given by Alfred Marshall. Alfred Marshall is one of the neoclassical economists who defined that elasticity of demand is a market. Elasticity of demand in a market is great or small according to as amount demanded.
According to as amount demanded increases, much or little for a given fall in price, and diminishes much or little in a given rise in price. Given rise in price is known as elasticity of demand according to Alfred Marshall. We are trying to summarize the definition given by Alfred Marshall. Alfred Marshall says that when price changes, that is increases or decreases, quantity demanded is also changes. Quantity demanded is also either increases or decreases. The rate at which price change, it leads to change in the quantity demanded, that is known as elasticity of demand. The Alfred Marshall definitions simply summarize in this way. According to Alfred Marshall, when price changes, usually quantity demanded is also changes. When price changes, usually quantity demanded is also changes. When price change means increasing the price or decreasing the price. When increasing the price and decreasing the price, the quantity demanded is also either increases or decreases. According to Alfred Marshall, the rate at which, the percentage at which the price change, it leads to change in the quantity demanded. Either equally changes are taken place, much more changes are taken place, or the smaller portion of changes are taken place. That is explained under the heading of the elasticity of demand according to Alfred Marshall. ಈಗ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ಫ್ರೆಡ್ ಮಾರ್ಷಲ್ ಅವರ ಒಂದು ವ್ಯಾಖ್ಯೆಯನ್ನು ನಾವು ನೋಡಬೇಕಾಗುತ್ತೆ. ಆಲ್ಫ್ರೆಡ್ ಮಾರ್ಷಲ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವಂತಹ ಒಂದು ಸಿದ್ಧಾಂತವನ್ನು ಅರ್ಥಶಾಸ್ತ್ರಕ್ಕೆ ನೀಡಿದಂಥ ಒಬ್ಬ ವ್ಯಕ್ತಿ. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಅಥವಾ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದಂತೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಬೆಲೆಯಲ್ಲಿ ಆಗುವಂಥ ಬದಲಾವಣೆ, ಬೆಲೆಯಲ್ಲಿ ಉಂಟಾಗುವ ಬದಲಾವಣೆ ಅಂದರೆ ಅದು ಹೆಚ್ಚಳ ಅಥವಾ ಕಡಿತ, ಅದು ಬೇಡಿಕೆಯ ಮೇಲೆ ಅದು ಸಮನಾಗಿ ಅಥವಾ ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದನ್ನು ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವೆಂದು ಕರೆಯುತ್ತೇವೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಏನು, ಬೆಲೆಯಲ್ಲಿ ಬದಲಾವಣೆ ಆದಾಗ ಅಥವಾ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ನಿಯಮದ ಪ್ರಕಾರ ಅಥವಾ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಬೆಲೆಯಲ್ಲಿ ಬದಲಾವಣೆ ಆದಾಕ್ಷಣ ಬೇಡಿಕೆಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆಯ ಗಾತ್ರ ಎಷ್ಟಿರುತ್ತೆ, ಅಥವಾ ಸಮನಾಗಿರುತ್ತೆ ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೋ ಅಥವಾ ಕಡಿಮೆಯಾಗಿರುತ್ತೋ ಅದನ್ನು ವಿವರಿಸುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆಯಲ್ಲಿ ಉಂಟಾದ ಬದಲಾವಣೆಗಳಿಗೆ ಬೇಡಿಕೆಯು ಯಾವ ರೀತಿ ಪ್ರತಿಸ್ಪಂದಿಸುತ್ತದೆ, ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅದನ್ನು ವಿವರಿಸುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಬೆಲೆಯಲ್ಲಿ 10% ಚೇಂಜ್ ಆದರೆ ಬೇಡಿಕೆಯೂ ಕೂಡ 10% ಬದಲಾವಣೆ ಆಗ್ಬೋದು. ಅದಕ್ಕೆ ವಿರುದ್ಧವಾಗಿ ಬೆಲೆಯಲ್ಲಿ 10% ಬದಲಾವಣೆ ಆದರೆ ಬೇಡಿಕೆಯಲ್ಲಿ 5% ಬದಲಾವಣೆ ಆಗ್ಬೋದು. ಅಥವಾ ಬೆಲೆಯಲ್ಲಿ 10% ಬದಲಾವಣೆ ಆದ ಕೂಡಲೇ ಬೇಡಿಕೆಯಲ್ಲಿ 15% ಬದಲಾವಣೆ ಆಗ್ಬೋದು. ಅಂದರೆ ಬೆಲೆ ಬದಲಾದ ಕೂಡಲೇ ಬೇಡಿಕೆಯೂ ಕೂಡ ಬದಲಾಗುತ್ತೆ. ಯಾವ ಪ್ರಮಾಣದಲ್ಲಿ ಬದಲಾಗುತ್ತೆ, ಯಾವ ಪ್ರಮಾಣದಲ್ಲಿ ಅದಕ್ಕೆ ರೆಸ್ಪಾನ್ಸನ್ನು ಮಾಡುತ್ತೆ, ಅಂದರೆ ಬೆಲೆಯಲ್ಲಿನ ಬದಲಾವಣೆಗೆ ಬೇಡಿಕೆಯು ಯಾವ ಪ್ರಮಾಣದಲ್ಲಿ ಯಾವ ಗಾತ್ರದಲ್ಲಿ ರೆಸ್ಪಾನ್ಸನ್ನು ನೀಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ ಎಂಬುದನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಬೆಲೆಯಲ್ಲಿ ಉಂಟಾದಂಥ ಬದಲಾವಣೆಯು ಬೇಡಿಕೆಯ ಮೇಲೆ ಸಮನಾಗಿ ಬದಲಾವಣೆಗೆ ಕಾರಣ ಆಗ್ಬೋದು, ಹೆಚ್ಚು ಬದಲಾವಣೆಗೆ ಕಾರಣ ಆಗ್ಬೋದು, ಅಥವಾ ಕಡಿಮೆ ಬದಲಾವಣೆಗೆ ಕಾರಣ ಆಗ್ಬೋದು. ಆ ಬದಲಾವಣೆಯ ಪ್ರಮಾಣ ಅಂದರೆ ಬೆಲೆಯಲ್ಲಿನ ಹೆಚ್ಚಳ ಅಥವಾ ಕಡಿತವು ಬೇಡಿಕೆಯ ಮೇಲೆ ಯಾವ ಪ್ರಮಾಣದಲ್ಲಿ ಅಥವಾ ಸಮನಾಗಿ ಬದಲಾವಣೆ ಕಾರಣ ಆಗುತ್ತೋ, ಹೆಚ್ಚಿನ ಬದಲಾವಣೆ ಕಾರಣ ಆಗುತ್ತಾ ಅಥವಾ ಕಡಿಮೆ ಬದಲಾವಣೆ ಕಾರಣ ಆಗುತ್ತೆ ಎಂಬುದನ್ನು ವಿವರಿಸುವುದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವಾಗಿದೆ. That is a beautiful definition given by Alfred Marshall. For the sake of better understanding, we are trying to examine some other definition given by one of the modern economists, namely called as Lipset. Lipset is one of the mathematical economists, or one of the modern mathematical economists. Who defined that elasticity of demand may be defined as the ratio of
Elasticity of demand may be defined as the ratio of percentage change in the quantity demanded. Percentage change in the quantity demanded to percentage change in the price. Percentage change in the quantity demanded and percentage change in the price, that is known as elasticity of demand according to Lipset. Elasticity of demand is nothing but, it is a percentage change in the quantity demanded divided by percentage change in the price. That is known as elasticity of demand according to Lipset. Lipset is one of the modern mathematical economists who explains that elasticity of demand is nothing but, elasticity of demand may be defined as the ratio between percentage change in the quantity demanded and percentage change in the price. As usually, when price changes, quantity demanded is also changes. The percentage at which the price change that leads to change in the percentage change in the quantity demanded, that is known as elasticity of demand. Elasticity of demand is nothing but, according to Lipset definition, when the price changes, usually quantity demanded is also changes. The percentage at which the price change, it causes for change in the change means the percentage change in the quantity demanded, that is known as elasticity of demand. According to Lipset definition. ಈಗ ನಾವು ಆಲ್ಫ್ರೆಡ್ ಮಾರ್ಷಲ್ ಅವರ ವ್ಯಾಖ್ಯೆಯನ್ನು ನಾವು ಅರ್ಥ ಮಾಡಿಕೊಂಡ ನಂತರದಲ್ಲಿ ನಾವೀಗ ಲಿಪ್ಸೆ ಎನ್ನುವಂಥ ಇನ್ನೊಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞ ನೀಡಿದಂಥ ವ್ಯಾಖ್ಯೆಯನ್ನು ನಾವು ನೋಡಬೇಕಾಗತ್ತೆ. ಲಿಪ್ಸೆ ಮೂಲತಃ ಆತ ಒಬ್ಬ ಗಣಿತ ಶಾಸ್ತ್ರದ ಮೂಲಕ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ಒಬ್ಬ ಮ್ಯಾಥಮೆಟಿಕಲ್ ಎಕನಾಮಿಸ್ಟ್ ಅಂತ ಹೇಳ್ತೀವಿ. ಈತ ಒಬ್ಬ ಆಧುನಿಕ ಅರ್ಥಶಾಸ್ತ್ರಜ್ಞ. ಈ ಲಿಪ್ಸೆಯವರ ಪ್ರಕಾರ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದರೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವವೆಂದರೆ ಬೆಲೆಯಲ್ಲಿನ ಬದಲಾವಣೆಯ ಪರ್ಸೆಂಟೇಜ್ ಅಥವಾ ಪ್ರಮಾಣಗುಣ ಸಂಬಂಧ, ಅಥವಾ ಬೆಲೆಯಲ್ಲಿನ ಬದಲಾವಣೆಯ ಪ್ರಮಾಣ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಯ ಪ್ರಮಾಣ ಇವುಗಳ ನಡುವಣ ಅನುಪಾತ. ಬೆಲೆಯಲ್ಲಿನ ಬದಲಾವಣೆಯ ಪ್ರಮಾಣ, ಬೆಲೆಯಲ್ಲಿನ ಬದಲಾವಣೆಯ ಗಾತ್ರ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಯ ಗಾತ್ರ ಇವುಗಳ ನಡುವಣ ಅನುಪಾತವನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವೆಂದು ಕರೆಯುತ್ತೇವೆ. ಯಾರ ಪ್ರಕಾರ? ಲಿಪ್ಸೆಯವರ ಪ್ರಕಾರ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೇನು? ಬೆಲೆಯಲ್ಲಿನ ಬದಲಾವಣೆಯ ಗಾತ್ರ, ಪರ್ಸೆಂಟೇಜ್ ಚೇಂಜ್ ಇನ್ ದಿ ಪ್ರೈಸ್, ಆ್ಯಂಡ್ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಡಿಮಾಂಡೆಡ್. ಬೇಡಿಕೆಯಲ್ಲಿನ ಬದಲಾವಣೆಯ ಗಾತ್ರ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಬೆಲೆ ಬದಲಾದ ಕೂಡಲೇ ಬೇಡಿಕೆಯೂ ಕೂಡ ಬದಲಾಗುತ್ತೆ. ಬೆಲೆಯಲ್ಲಿನ ಬದಲಾವಣೆಯ ಗಾತ್ರ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಯ ಗಾತ್ರ ಅಥವಾ ಪ್ರಮಾಣ ಇವುಗಳ ನಡುವಣ ಅನುಪಾತವನ್ನು ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವವೆಂದು ಕರೆಯುತ್ತೇವೆ ಅಂತೇಳಿ ಲಿಪ್ಸೆ ಅವರು ಹೇಳ್ತಾರೆ. ಅಂದರೆ ಲಿಪ್ಸೆ ಅವರನ್ನು ನಾವು ಭಾಳ ಸಿಂಪಲಾಗಿ ಏನು ಹೇಳ್ಬೋದು, ಇಡಿ ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, or ED means, in this particular equation, ED means elasticity of demand. Elasticity of demand, that is nothing but the percentage change in the quantity demanded. Percentage change in the quantity demanded divided by percentage change in the price. That is known as elasticity of demand. ನೋಡಿ, ಈ ಲಿಪ್ಸೆಯವರ ವ್ಯಾಖ್ಯೆಯನ್ನು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸೂತ್ರವನ್ನು ನಾವು ಮಾಡುವ. ಆ ಸೂತ್ರ ಏನಿರುತ್ತೆ? ಇಲ್ಲಿ ಇಡಿ ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಇಲ್ಲಿ ಬೇಡಿಕೆಯಲ್ಲಿನ ಶೇಕಡವಾರು ಬದಲಾವಣೆ ಹಾಗೂ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ. ಬೇಡಿಕೆಯಲ್ಲಿನ ಶೇಕಡವಾರು ಬದಲಾವಣೆಯನ್ನು ನಾವು ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆಯಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದೇ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವಾಗಿದೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಕಂಡುಹಿಡಿಬೋದು? ಬೇಡಿಕೆಯಲ್ಲಿ ಉಂಟಾಗುವಂಥ ಶೇಕಡವಾರು ಬದಲಾವಣೆ,
ಬೇಡಿಕೆಯಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆಯನ್ನು ಬೆಲೆಯಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸಿದಾಗ ನಮಗೆ ಸಿಗುವಂಥದ್ದೇ ಏನಾಗಿರುತ್ತೆ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವವಾಗಿರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬ್ಯೂಟಿಫುಲ್ ಡೆಫಿನೇಷನ್ ಗಿವನ್ ಬೈ ಲಿಪ್ಸೆ. After examining the two important definitions given by Alfred Marshall and Lipsey, at the end we can conclude that elasticity of demand is nothing but it is a ratio between the percentage change in the price and the percentage change in the quantity demanded. At the end we can conclude that the concept of elasticity of demand it explains that the percentage change in the price, it leads to how much of percentage change in the quantity demanded. As usually price changes, quantity demanded is also changes. The percentage in which price change, it leads to change in the quantity demanded. That is known as elasticity of demand. That is a definition in connection with the elasticity of demand. ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಆಲ್ಫ್ರೆಡ್ ಮಾರ್ಷಲ್ ಮತ್ತು ಲಿಪ್ಸೆ ಅವರ ವ್ಯಾಖ್ಯೆಯನ್ನು ಅಧ್ಯಯನ ಮಾಡಿದ್ವಿ. ಅಂತಿಮವಾಗಿ ನಾವೇನು ಹೇಳ್ಬೋದು, ಏನು ಅರ್ಥ ಮಾಡ್ಕೊಂಡಿವಿ ನಾವೀಗ ಅಂತ ಹೇಳಿದರೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವವೆಂದರೆ ಬೆಲೆಯಲ್ಲಿನ ಬದಲಾವಣೆಯ ಪ್ರಮಾಣವು ಬೇಡಿಕೆಯಲ್ಲಿ ಯಾವ ಪ್ರಮಾಣದ ಬದಲಾವಣೆಗೆ ಕಾರಣವಾಗುತ್ತದೆ. ಬೆಲೆಯಲ್ಲಿನ ಬದಲಾವಣೆಯ ಗಾತ್ರವು ಅಥವಾ ಬೆಲೆಯಲ್ಲಿನ ಬದಲಾವಣೆಯ ಶೇಕಡಾವಾರು ಪ್ರಮಾಣವು ಬೇಡಿಕೆಯಲ್ಲಿನ ಬದಲಾವಣೆಯ ಶೇಕಡಾವಾರು ಪ್ರಮಾಣಕ್ಕೆ ಎಷ್ಟರ ಮಟ್ಟಿಗೆ ಕಾರಣ ಆಗಿದೆ. ಅಂದರೆ ಬೆಲೆಯಲ್ಲಿ ಬದಲಾವಣೆ ಆದ ಕೂಡ ಬೇಡಿಕೆ ಬದಲಾವಣೆ ಆಗುತ್ತೆ. ಬೆಲೆಯಲ್ಲಿನ ಬದಲಾವಣೆಯ ಶೇಕಡಾವಾರು ಪ್ರಮಾಣ ಮತ್ತು ಬೇಡಿಕೆಯಲ್ಲಿ ಬದಲಾವಣೆಯ ಶೇಕಡಾವಾರು ಪ್ರಮಾಣ, ಇವುಗಳ ನಡುವಣ ಅನುಪಾತವನ್ನು ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. That is the meaning of elasticity of demand. In the next video, I am trying to explain some other things in connection with the elasticity of demand. Thank you.